ಹಾಯ್ ಆಲ್, ಡೇ ಒನ್ಗೆ ಸ್ವಾಗತ. ಇವತ್ತು ನನ್ನ ವೆಯ್ಟ್ ಬಂದು 73.200 ಗ್ರಾಮ್ಸ್ ಇದೆ. ಯಾಕೆ ಅಂತ ಹೇಳಿದರೆ ನಾನು ತುಂಬ ಟೈಮ್ ಆಗಿತ್ತು ವೆಯ್ಟ್ ಲಾಸ್ನ ಜರ್ನಿನ ಸ್ಟಾರ್ಟ್ ಮಾಡೋದೆ. ಇವಾಗ ಒಂದು 10 kg ಆದರೂ ಸ್ಟಾರ್ಟ್ ಮಾಡೋಣ ಅಂತ ನಾನು ಇವತ್ತಿನ ಶುರು ಮಾಡ್ತಿದ್ದೀನಿ. ನನ್ನ ಜೊತೆ ನೀವು ಜಾಯ್ನ್ ಆಗಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಡಿಟಾಕ್ಸ್ ಡ್ರಿಂಕ್ಸ್ನ ಕುಡಿಯುತ್ತೀನಿ. ಸೊ ಇದನ್ನು ಹೇಗೆ ಮಾಡೋದು ಅಂತೇಳಿ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಚೆನ್ನಾಗಿ ಕುಟ್ಕೊಳ್ಬೇಕು. ತುಂಬ ಫೈನ್ ಪೌಡರ್ ಬೇಕಾದ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಅದನ್ನು ರಫ್ಲಿ ಕ್ರಷ್ ಮಾಡಿದರೆ ಸಾಕು ಅಷ್ಟೇ. 1/4 ಗ್ಲಾಸಷ್ಟು ನಮಗೆ ನೀರು ಬೇಕು. ಯಾಕೆ ಅಂತಂದರೆ 1 ಗ್ಲಾಸ್ ಹಾಕಿದರೆ ಕುದ್ದು ಅರ್ಧ ಆಗಿಬಿಡುತ್ತೆ. ಅದೇ 1/4 ಗ್ಲಾಸ್ ಹಾಕಿದರೆ ಜಸ್ಟ್ ಅದು ಕುದ್ದು ಒಂದು ಸ್ವಲ್ಪ ಕಮ್ಮಿ ಆಗ್ಬೇಕು. ನಮಗೆ 1/4 ಗ್ಲಾಸ್ ಆದರೂ ಸಿಗುತ್ತೆ. ನಾವೀಗ ಕುಟ್ಟಿರುವಂಥ ಪದಾರ್ಥನ ಹಾಕಿ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಒಂದು 10 ಮಿನಿಟ್ಸಿಂದ 15 ಮಿನಿಟ್ಸ್ ಆದರೂ ಬಾಯ್ಲ್ ಮಾಡಿ ಸ್ಲೋ ಫ್ಲೇಮಲ್ಲಿ. ಆವಾಗ ನಮಗೆ ಚೆನ್ನಾಗಿ ಅದರದ್ದು ರಸ ಬಿಟ್ಟಿರುತ್ತೆ. ಸೊ ಇದೇ ಕುಡಿಬೇಕು ಅಂತ ಏನಿಲ್ಲ. ನಾನು ಅರೌಂಡ್ 9 o'clock ಕುಡಿತಾ ಇದ್ದೀನಿ. ಬಿಕಾಸ್ ನನ್ನ ಮಕ್ಕಳನ್ನ ನಾನು ಶಾಲೆಗೆ ಬಿಟ್ಟು ಬಂದು ಈ ಥರ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಅಲ್ಲಿ ತನಕ ನಾನು ಏನೂ ತಗೊಳ್ಳಲ್ಲ. ಹಂಗೆ ಹಸುವಾಗ್ತಾ ಇದ್ರೆ 1 ಗ್ಲಾಸ್ ನೀರು ಕುಡಿತೀನಿ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಕುಡಿಯಲ್ಲ. ಇದನ್ನು ನೀವು ನಮ್ಮ ಟೈಮಿಂಗ್ಸ್ಗೆ ಅಕಾರ್ಡಿಂಗ್ ಟು ಮಾಡಬೇಕು. ನೋಡಿ ನಾನು ಕುಡಿತಾ ಇದ್ದೀನಿ. ಇದೊಂದೇ ಡ್ರಿಂಕ್ ಅಂತಲ್ಲ, ನೀವು ಯಾವ ಡ್ರಿಂಕ್ ಬೇಕಾದ್ರೂ ಕುಡಿಬೋದು. ಯಾವುದೂ ಇಲ್ಲ ಅಂದರೆ ಒಂದು ಬಿಸಿ ನೀರಾದರೂ 1 ಗ್ಲಾಸ್ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದು ತುಂಬ ಉತ್ತಮ. ಇವಾಗ ನಾನು ಬುಲೆಟ್ ಕಾಫಿನ ತೋರಿಸ್ತಿದ್ದೀನಿ ಅರೌಂಡ್ 11 o'clock. ಬುಲೆಟ್ ಕಾಫಿ ಹೇಗೆ ಮಾಡೋದು ಅಂತ ನೋಡೋಣ. 1 ಗ್ಲಾಸಷ್ಟು ನಾವು ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸ್ ನೀರನ್ನು ಚೆನ್ನಾಗಿ ಬಿಸಿ ಮಾಡೋಕೆ ಇಟ್ಬಿಡಿ. ಜೊತೆಗೆ ಇನ್ನೊಂದು ಕಡೆ ನೀವು ಮಿಕ್ಸಿ ಜಾರ್ನ ತಗೊಳ್ಬೇಕು. ಅದಕ್ಕೆ ನಾವು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಬಳಸ್ತಾ ಇದ್ದೀವಿ. ಇವತ್ತು ತುಪ್ಪ ಬಳಸೋಣ. ಇಲ್ಲದಿದ್ದರೆ ಈ ಜಾಗಕ್ಕೆ ಕೊಕೊನಟ್ ಆಯಿಲ್ ಕೂಡ ಬಳಸ್ಬೋದು, ಬಟರ್ ಕೂಡ ಬಳಸ್ಬೋದು. ಇವತ್ತು ನಾನು ಗೀ ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾವು ಲಿವಿಸ್ಟಾ ಇನ್ಸ್ಟೆಂಟ್ ಕಾಫಿ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದಿದೆ ಅದು ಬಳಸ್ಬೋದು. ಸನ್ ರೈಸಸ್ ಆ ಥರದೆಲ್ಲ ಇದೆ ಅಲ್ವಾ. ನಾನು ಮನೆಯಲ್ಲಿ ಲಿವಿಸ್ಟಾ ಯೂಸ್ ಮಾಡ್ತೀವಿ. ಇಷ್ಟೊತ್ತಿಗೆ ನಮ್ಮದು ವಾಟರ್ ಬಾಯ್ಲ್ ಆಗಿರುತ್ತೆ. ಆವಾಗ ಅದನ್ನ ತೆಗೆದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಬಿಸಿ ಇದ್ದಾಗನೇ ಇದನ್ನ ಬ್ಲೆಂಡ್ ಮಾಡಬೇಕು. ಒಂದು ಸೆಕೆಂಡು ಕೂಡ ಬೇಡ. ಜಸ್ಟ್ ಒಂದು ಆನ್ ಮಾಡಿ ಆಫ್ ಮಾಡಿದರೆ ಸಾಕು. ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರಲ್ಲಿ ನಿಮಗೆ ಬುಲೆಟ್ ಕಾಫಿ ರೆಡಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು. ನಾವು ಮಿಲ್ಕ್ ಹಾಕಿದರೆ ಹೇಗೆ ಬರುತ್ತೆ ಖಂಡಿತವಾಗ್ಲೂ ಅದೇ ಥರ ಇರುತ್ತೆ. ಬಟ್ ಸ್ವೀಟ್ ಇಲ್ಲದೇ ಇರೋ ಕಾರಣ ಒಂದು ಸ್ವಲ್ಪ ಕಹಿ ಅಂತ ಅನ್ನಿಸ್ಬೋದು. ಬಟ್ ಅದು ಕುಡಿತಾ ನಮಗೆ ಖಂಡಿತವಾಗ್ಲೂ ಅಡ್ಜಸ್ಟ್ ಆಗುತ್ತೆ. ಒಂದಿನ ನಮಗೆ ಕಷ್ಟ ಆಗ್ಬೋದು. ನೆಕ್ಸ್ಟ್ ಡೇಯಿಂದ ನಾವು ಖಂಡಿತವಾಗ್ಲೂ ಇದನ್ನ ಅಭ್ಯಾಸ ಮಾಡ್ಕೊಳ್ತೀವಿ. ಖಂಡಿತವಾಗ್ಲೂ ನೀವೆಲ್ಲರೂ ಒಂದ್ಸತಿ ಟ್ರೈ ಮಾಡಬೇಕು. ಜೊತೆಗೆ ಮಧ್ಯಾಹ್ನ ಲಂಚ್ಗೆ ನಾನು ಪನ್ನೀರ್ ಬುರ್ಜಿನ ಮಾಡ್ತಾ ಇದ್ದೀನಿ. ಅದು ಮಾಡೋದಕ್ಕೆ ಒಂದು ಬಾಣಲಿ ಕತ್ತಿಸ್ಕೊಳ್ಳಿ. ಅದಾದಮೇಲೆ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ಬೋದು. ಈ ಜಾಗದಲ್ಲಿ ನೀವು ತುಪ್ಪನೂ ಬಳಸ್ಬೋದು, ಬಟರ್ ಬಳಸ್ಬೋದು, ಜೊತೆಗೆ ತೆಂಗಿನೆಣ್ಣೆ ಕೂಡ ಬಳಸ್ಬೋದು. 3ರಲ್ಲಿ ಯಾವ್ದಾದ್ರು ಒಂದು. ಇವಾಗ ನಾನು ಜೀರಿಗೆ ಹಾಕಿದ್ದೀನಿ. ಜೀರಿಗೆನೂ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಸಾಸಿವೆ ಒಣಮೆಣಸು ಕೂಡ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಅದು ಬೇಡ ಅಂತ ಹೇಳ್ಬಿಟ್ಟು ನಾನು ಬರೀ ಜೀರಿಗೆ ಹಾಕ್ಕೊಂಡೆ. ಇವಾಗ ನಾನು ಕರಿಬೇವು ಹಾಕ್ಕೊಳ್ತಿದ್ದೀನಿ. ನನಗೆ ತುಂಬ ಕರಿಬೇವು ಫ್ಲೇವರ್ ತುಂಬ ಇಷ್ಟಪಡ್ತೀನಿ ನಾನು. ಸೊ ನಾನು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಜಸ್ಟ್ ಈ ಥರ ಇದು ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ಅದಾದಮೇಲೆ 2 ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿ ಇಟ್ಕೊಳ್ಳಿ ಚಿಕ್ಕದಾಗಿ. ಅದನ್ನು ಕೂಡ ಹಾಕ್ಕೊಳ್ಳಿ. 1.5 ಅಷ್ಟು ನಾನು ಯೂಸ್ ಮಾಡಿದ್ದೀನಿ. ನೀಟಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನು 100 ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ. ಅಂದರೆ ಒಂದು ಪ್ಯಾಕೆಟಲ್ಲಿ 200 ಗ್ರಾಮ್ಸ್ ಇರುತ್ತೆ. ಅದರಲ್ಲಿ ಕರೆಕ್ಟಾಗಿ ಅರ್ಧ ಕಟ್ ಮಾಡಿ ನಾನು 1 ಮೀಲ್ಗೆ ಇದನ್ನೇ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಡೇ 1 ಮೀಲ್ಗೆ ಯೂಸ್ ಮಾಡಿ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಇದನ್ನ ಯಾರು ಶೇರ್ ಮಾಡಬಾರ್ದು. ಬಿಕಾಸ್ ನಮ್ಗೆ ಅಷ್ಟು ಪ್ರೋಟೀನ್ ಅವಶ್ಯಕತೆ ಇದೆ. ಸೊ ನಾವು ಏನೇ ಮಾಡಿದ್ರು ಒಂದು ಲಿಮಿಟ್ ಅಂದರೆ 100 ಗ್ರಾಮ್ಸ್ ನಾವೇ ತಿನ್ನಬೇಕು. ಎಲ್ಲರಿಗೂ ಶೇರ್ ಮಾಡ್ತೀವಿ ಅಂದರೆ ಅವ್ರಿಗೆ ಜಾಸ್ತಿ ಮಾಡಬೇಕು. ಸೊ ಈರುಳ್ಳಿ ಹಾಕಿ ನಾನು ಸ್ವಲ್ಪ ಉಪ್ಪು ಹಾಕಿದೆ. ಬಿಕಾಸ್ ನಾವು ಎಣ್ಣೆ ಎಲ್ಲ ಕಮ್ಮಿ ಇದೆ, ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪನ್ನ ಬಳಸಿದ್ದೀನಿ. ಜೊತೆಗೆ ಈಗ 1 ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ನೋಡ್ಕೊಳ್ತಾ ಇರ್ಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಮಗೆ ಏನಾದರೂ ಎಣ್ಣೆ ಕಮ್ಮಿಯಿಂದ ಅನಿಸಿದ್ರೆ ಒಂದು ಅರ್ಧ ಗ್ಲಾಸ್ ನೀರು ಹಾಕೊಂಡು ಬಾಡಿಸ್ಕೊಳ್ಬೋದು. ಎಣ್ಣೆ ಕಮ್ಮಿ ಇದೆ, ಸೀದೋಗಿದೆ ಅಂತೇಳಿ ದಯವಿಟ್ಟು ಆಯಿಲ್ ಏನು ಯೂಸ್ ಮಾಡಬೇಡಿ. ನಾವು ತುಂಬ ಕಮ್ಮಿ ಆಯಿಲಲ್ಲಿ ಹೆಲ್ದಿಯಾಗಿ ತಿಂದು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾನು ಅರಿಶಿಣ, ಕೊತ್ತಂಬರಿ ಇದು ಪೌಡರ್ ಅಂದರೆ ಧನಿಯಾ ಪೌಡರ್ ಮತ್ತು ಮೆಣಸುಡಿ ಇದು 3 ನಾವು ಹಾಕಿರ್ತೀವಿ. ಅಂದರೆ ನಾವು ಮಟನ್ ಮಸಾಲೆ
ಮಸಾಲ ಅಂತ ತೆಗೆದು ಮಾಡ್ತೀವಿ, ಅದರಲ್ಲಿ ಅರ್ಧ ಸ್ಪೂನ್ ತೆಗೆದು ಹಾಕೊಂಡಿದ್ದೀನಿ ಅಷ್ಟೇ, ನಾನು ಜಾಸ್ತಿ ಹಾಕೊಂಡಿಲ್ಲ. ಅದರಲ್ಲಿ ನಾವು ಈ 3 ಇಂಗ್ರೀಡಿಯೆಂಟ್ ಮಿಕ್ಸ್ ಆಗಿರುತ್ತೆ. ಅರಿಶಿಣ ಇರುತ್ತೆ, ಕೊತ್ತಂಬರಿ ಕಾಳ್ದು ಧನಿಯಾ ಪೌಡರ್ ಇರುತ್ತೆ, ಮೆಣಸಿನ ಪುಡಿ ಇರುತ್ತೆ, ಇದಿಷ್ಟು ಇರುತ್ತೆ, ಅಚ್ಕಾರದ ಪುಡಿ. ಇದನ್ನು ಈಗ ನಮಗೆ ಬೇಕು ಅಂದರೆ ಒಂದು 1/4 ಗ್ಲಾಸ್ ನೀರು ಹಾಕೊಳ್ಬೋದು, ನಿಮಗೆ ಬೇಕು ಅನ್ಸಿದ್ರೆ ಹಾಕೊಳ್ಳಿ. ಇವಾಗ ನಾನು ಅದೇ ಹೇಳಿದೆ ಅಲ್ವಾ, 100 ಗ್ರಾಮ್ಸ್ನ ನಾನು ಕೈಯಲ್ಲೇ ಉಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನಾನು ಇದ್ರೊಳಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ತುಂಬ ಫ್ಲೇಮ್ ಇಡಬೇಕು ಅಂತ ಅವಶ್ಯಕತೆ ಇಲ್ಲ. ತುಂಬ ಫ್ಲೇಮ್ ಇದ್ದರೆ ನಮ್ಮದು ಪನ್ನೀರ್ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ, ಸಾಫ್ಟ್ ಆಗಿ ಇರಲ್ಲ. ಜಸ್ಟ್ ಒಂದು ಅದನ್ನ ತಿರುಗಿಸ್ಕೊಳ್ಳಿ. ಈ ಟೈಮಲ್ಲಿ ನಿಮ್ಗೆ ಏನಾದ್ರು ಖಾರ ಬೇಕು ಅಂದರೆ ಸ್ವಲ್ಪ ಪೆಪ್ಪರ್ ಕೂಡ ಹಾಕ್ಕೊಳ್ಬೋದು. ನಾನು ಟೇಸ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ನನಗೆ ಕಮ್ಮಿ ಅನಿಸಿದೆ, ಸೊ ನಾನು ಪೆಪ್ಪರ್ ಹಾಕೊಳ್ಳೋಣ ಅಂತಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಕಮ್ಮಿ ಇದೆ, ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಪೆಪ್ಪರ್ನ ಹಾಕ್ಕೊಳ್ತೀನಿ. ನೀವು ಈ ಟೈಮಲ್ಲಿ ಗರಂ ಮಸಾಲೆ ಹಾಕ್ಕೊಳ್ಬೋದು, ಇಲ್ಲ ಸ್ವಲ್ಪ ಕಲರಿಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಬೋದು. ಯಾವುದಾದ್ರು ನಿಮಗೆ ಟೇಸ್ಟ್ ವೈಸ್ ಅದನ್ನ ಇನ್ನೂ ಎನ್ಹಾನ್ಸ್ ಮಾಡುವಂಥದ್ದು ಏನು ಬೇಕಾದ್ರೆ ಹಾಕ್ಕೊಳ್ಬೋದು, ಹಾಕ್ಕೊಳ್ಳಿ. ಇವಾಗ ನಾನು 1 ಚಪಾತಿ ತಗೊಂಡಿದ್ದೀನಿ, ಕುಕ್ಕುಂಬರ್ ಒಂದು ಫುಲ್ ತಗೊಂಡಿದ್ದೀನಿ, ಜೊತೆಗೆ ನಾವೀಗ ಮಾಡಿಟ್ಟಿರೋ ಕಂಪ್ಲೀಟ್ ಬುರ್ಜಿನ, ನಾನು ಪನ್ನೀರ್ ಬುರ್ಜಿನ ನಾನೇ ತಗೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನು ತಿಂತಾ ಇದ್ದೀನಿ. ನಾನು ಆ ಸೆಲ್ಫಿ ಮೂಲಕ ಮಾಡೋದ್ರಿಂದ ಅದು ರೊಟೇಟ್ ಆಗಿ ಆ ಥರ ಕಾಣಿಸ್ತಾ ಇದೆ. ಚೆನ್ನಾಗಿದೆ, ನನಗೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಅನ್ನಿಸ್ತು. ಪನ್ನೀರ್ನ ನಮಗೆ ಕ್ಯೂಬ್ಸ್ ಥರ ತಿಂದರೆ ಅದು ಒಂಥರ ಆಗಿಬಿಡುತ್ತೆ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಬಟ್ ಅದೇ ನಾವು ಬುರ್ಜಿ ಫಾರ್ಮಲ್ಲಿ ತಿಂದರೆ ಖಂಡಿತವಾಗ್ಲೂ ತುಂಬ ಟೇಸ್ಟ್ ಅನಿಸುತ್ತೆ. ಈವ್ನಿಂಗ್ 4 o'clock ನನಗೆ ಒಂದು ಗ್ರೀನ್ ಟೀ ಕುಡಿಯೋಣ ಅಂತ ಅಂದ್ಕೊಂಡೆ, ಸೊ ಗ್ರೀನ್ ಟೀ ತಗೊಳ್ತಾ ಇದ್ದೀನಿ. ಇದು ಲಿಪ್ಟಮ್ನವ್ರದ ಯಾವುದಾದ್ರು ನಿಮ್ಗೆ ತಗೊಳ್ಬೋದು, ಮನೇಲಿ ಯಾವುದಿದೆ ತಗೊಳ್ಳಿ. ನಾನು ನಮ್ಮ ಮನೇಲಿ ಇರೋದನ್ನ ನಾನು ತಗೊಂಡೆ. ನೋಡ್ತಾ ಇರ್ಬೋದು, ಆ ಗ್ಲಾಸಲ್ಲೇ ನಾನು ಟೀ ಕುಡಿಯೋದು, ಕಾಫಿ ಕುಡಿಯೋದು ಏನೇ ಇದ್ರೂ ಅದು ಅದೇ ಗ್ಲಾಸ್ ಇರೋದ್ರಿಂದ ಅದೇ ಮೆಷರ್ಮೆಂಟ್ ನಾನು ಮಾಡ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನು ನೀರು ಇಟ್ಕೊಂಡಿದ್ದೀನಿ ಕುದಿಯೋದಕ್ಕೆ. ನಾನು ಇದಕ್ಕೆ ಯಾವುದೇ ಸ್ವೀಟ್ನರ್ ಯೂಸ್ ಮಾಡಲ್ಲ. ನಾವು ಡಯಟಲ್ಲಿ ಇರ್ತೀವಿ ಅಂದರೆ ರೈಸ್ ಸ್ವಲ್ಪ ಅವಾಯ್ಡ್ ಮಾಡಬೇಕು, ಸಾಲ್ಟನ್ನು ಸ್ವಲ್ಪ ಕಮ್ಮಿ ಯೂಸ್ ಮಾಡಬೇಕು. ಬಟ್ ಥೈರಾಯ್ಡ್ ಪೇಷಂಟ್ಸ್ ಡಯಟ್ ಮಾಡೋದಾದರೆ ಖಂಡಿತವಾಗ್ಲೂ ಸಾಲ್ಟ್ನ ಸ್ಕಿಪ್ ಮಾಡಬೇಡಿ, ನಿಮ್ಗೆ ಅಯೋಡಿನ್ ಖಂಡಿತವಾಗ್ಲೂ ಬೇಕು. ನಾನು ತುಂಬ ಕಮ್ಮಿ ಸ್ವೀಟ್ನ ಇಷ್ಟಪಡ್ತೀನಿ, ಅಂದರೂ ಯಾವತ್ತಾದರೂ ಒಂದು ಕ್ರೇವಿಂಗ್ಸ್ ಬಂದೇ ಬರುತ್ತೆ. ಬಟ್ ಇದನ್ನ ಕುಡಿತಾ ಇರುವಾಗ ನಾನು ಒಂದು ಬಯೋಟಿನ್ ಲಡ್ಡುನ ಮನೇಲೇ ಮಾಡ್ಕೊಂಡಿದ್ದೀನಿ. ಇನ್ನು ಕಮಿಂಗ್ ನನ್ನ ಚಾನಲಲ್ಲಿ ಖಂಡಿತವಾಗ್ಲೂ ನಾನು ಇದನ್ನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಒಂದು ಬಯೋಟಿನ್ ಲಡ್ಡು, ಇದರಲ್ಲಿ 16 ಸೀಡ್ಸ್ ಅಂದರೆ ಮಕಾನ್ ಇರ್ಬೋದು, ಪ್ರತಿಯೊಂದು ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ನಾನು ಮಾಡಿರೋದು. ಅದೊಂದು ಚೆನ್ನಾಗಿ ಅನಿಸುತ್ತೆ. ಒಂದು ಗ್ರೀನ್ ಟೀ ಕುಡಿದೆ. ಇವಾಗ ನಾನು ನೈಟಿಗೆ ಪ್ರಿಪೇರ್ ಮಾಡ್ತೀನಿ. ಇದಕ್ಕೆ ನಾನು 3 ಹೋಲ್ ಎಗ್ನ ಬಾಯ್ಲ್ ಮಾಡಿ ಒಂದು ಸೈಡ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಜಸ್ಟ್ ಒಗ್ಗರಣೆಗೆ ಒಂದು ಸ್ವಲ್ಪ ಬಟರ್ ಹಾಕಿದ್ದೀನಿ, ಅದು ತುಪ್ಪ ಅಲ್ಲ ಬಟರ್. ಆ ವಿಡಿಯೋ ಒಂದು ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ, ನಾನು ತೆಗಿಯೋಕೆ ಮರ್ತೋಯ್ತು. ಇವಾಗ ನೀವು ಸ್ವಲ್ಪ ಜೀರಿಗೆನ ಹಾಕೊಳ್ಬೋದು, ಜಸ್ಟ್ ಅದನ್ನ ಒಂದು ಸ್ವಲ್ಪ ಇದು ಮಾಡ್ಕೊಳ್ಳೋದಷ್ಟೇ. ಬಟರ್ ಹಾಕೋದ್ರಿಂದ ತುಂಬ ಟೇಸ್ಟಿ ಇರುತ್ತೆ ಮತ್ತು ನಮಗೆ ಫಿಲ್ಲಿಂಗ್ ಆಗಿನೂ ಇರುತ್ತೆ. ಇವಾಗ ನೋಡ್ತಾ ಇರ್ಬೋದು, ಒಂದು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದೊಂದು ಸ್ವಲ್ಪ ನಾನು ಜಾಸ್ತಿ ಹಾಕಿಲ್ಲ, ಬಿಕಾಸ್ ನನಗೆ ಸ್ವಲ್ಪ ಕಲರ್ಫುಲ್ ಆಗಿರಬೇಕು, ರೆಡ್ಡಿಶ್ ಇರಲಿ ಅಂತ. ಇವಾಗ ಒಂದು ಆನಿಯನ್ನ ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನಾವೀಗ ನೀಟಾಗಿ ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡೋದು. ಡೈರೆಕ್ಟಾಗಿ ನಾವು 3 ಎಗ್ನ ತಿನ್ಕೊಳ್ಬೋದು, ಬಟ್ ಈ ಥರ ಫಾರ್ಮಲ್ಲಿ ಮಾಡೋದ್ರಿಂದ ನಮಗೆ ಖುಷಿ ಅನಿಸುತ್ತೆ, ಮನಸ್ಸಿಗೆ ತೃಪ್ತಿ ಅನಿಸುತ್ತೆ. ಮತ್ತು ಬಟರಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಬಾಡಿಸ್ಕೊಳ್ತಾ ಇರಿ. ಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಬೋದು. ಈ ಟೈಮಲ್ಲಿ ನಿಮ್ಗೆ ಹೆಂಗೆ ಅನ್ನಿಸುತ್ತೆ ಹಾಗೆ ಮಾಡಿ. ನಿಮ್ಮದು ರೆಗ್ಯುಲರ್ ಕುಕಿಂಗ್ ಹೆಂಗಿದೆ ಹಂಗೆ ಇದೇ ಥರ ಮಾಡಬೇಕು ಅಂತಿಲ್ಲ. ಬಟ್ ಪ್ರತಿ ಬಾರಿ ನೀವೇನೇ ಕುಕಿಂಗ್ ಮಾಡಬೇಕಾದ್ರೆ ನೀವು ಒಂದು ಬಟರ್, ಒಂದು ಕೊಕೊನಟ್ ಆಯಿಲ್ ತಪ್ಪಿದ್ರೆ ಗೀ, ಈ 3 ಐಟಮ್ ಮಾತ್ರ ನಾವು ಬಳಸಬೇಕು. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮದು ಗುಡ್ ಫ್ಯಾಟ್. ಸೊ ನಾವು ಗುಡ್ ಫ್ಯಾಟ್ ಇಂಟೇಕ್ ಮಾಡ್ತಾ ನಮ್ಮದು ಬ್ಯಾಡ್ ಫ್ಯಾಟ್ ರಿಡ್ಯೂಸ್ ಆಗ್ತಾ ಬರ್ತದೆ. ಇದು ಒಂದು ನೀಟಾಗಿರೋ ಫಾರ್ಮುಲಾ ಯೂಸ್ ಮಾಡ್ತಾ ಇರೋದು. ಸೊ ನನಗೆ ಎಷ್ಟು ಗೊತ್ತಿದೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಂದು ಟೊಮೆಟೊನ ಆ್ಯಡ್ ಮಾಡಿದ್ದೀನಿ, ಜೊತೆಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಬಿಕಾಸ್ ಟೊಮೆಟೊ ಜೊತೆ ಉಪ್ಪಿದ್ರೆ ಬೇಗ ಬೆಂದ್ಕೊಳ್ಳುತ್ತೆ ಅಂತ. ಚೆನ್ನಾಗಿ ಫ್ರೈ ಮಾಡಿ. ಈ ಟೈಮಲ್ಲಿ ನೀವು ಬೇಕಾದರೆ ನಾನು ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ, ಜೊತೆಗೆ ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಇದು ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಂತ ಹೇಳ್ತಾರಲ್ಲ, ನಾನು ಹೇಳಿದೆ ಅಲ್ವಾ, ನಂಗೆ ಕಲರ್ ಅಂದರೆ ತುಂಬ ಇಷ್ಟ, ನನಗೆ ಹಿಂಗೆ ಕಲರ್ಫುಲ್ ಆಗಿರಬೇಕು. ಸೊ ನಾವು ಬಟರ್ ಇದೆಲ್ಲ ತುಂಬ ಕಮ್ಮಿ ಹಾಕಿರೋದ್ರಿಂದ ಬೇಗ ಸೀದ್ಕೊಳ್ಳುತ್ತೆ. ಒಂದು ಅರ್ಧ ಗ್ಲಾಸ್ ವಾಟರ್ ಆ್ಯಡ್ ಮಾಡಿ ಬೇಯಕ್ಕೆ ಬಿಟ್ಬಿಡಿ ಅಷ್ಟೇ. ಚೆನ್ನಾಗಿದ್ದು ಬೆಂದು ಸ್ಮ್ಯಾಶ್ ಆಗಬೇಕು. ಸ್ಮ್ಯಾಶ್ ಆದಮೇಲೆ
ಮನೇಲಿ. ಇನ್ನೂ ಒಂದು ಸ್ವಲ್ಪ ಜ್ಯೂಸಿ ಥರ ಇದ್ದರೆ ಒಳ್ಳೆಯದೇ, ಬಟ್ ನಾನು ಸ್ವಲ್ಪ ಟ್ರೈ ಮಾಡಿಬಿಟ್ಟೆ. ಅದಕ್ಕೋಸ್ಕರ ಈಗ ಒಂದು ಪುನಃ ಅರ್ಧ ಗ್ಲಾಸ್ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜ್ಯೂಸಿ ಇದ್ದರೆ ನಾವು ಎಗ್ಗನ್ನ ಬಾಯ್ಲ್ ಮಾಡಿರೋ ಎಗ್ನ ನಾವು ಅದ್ರೊಳಗೆ ಹಾಕ್ಕೊಳ್ಳುವಾಗ ಅದೊಂದು ಸ್ವಲ್ಪ ಸಕ್ ಮಾಡ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ. ಇಷ್ಟೇ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಿ ನೋಡಿ ಒಂದ್ಸತಿ. ನಾನು ಖಂಡಿತವಾಗ್ಲೂ ಈ 3 ಎಗ್ ಕೂಡ ನಾನು ಒಬ್ಬಳೇ ತಿಂತೀನಿ. ನಾನು ಯಾರಿಗೂ ಶೇರ್ ಮಾಡಲ್ಲ, ಬಿಕಾಸ್ ನಾವು ನೈಟ್ ಬೇರೆ ಏನೂ ತಿನ್ನಲ್ಲ. ಇದಿಷ್ಟು ನಾವು ನೀಟಾಗಿ ತಿಂದ್ರೇ ನಮಗೆ ಫಿಲ್ಲಿಂಗ್ ಆಗಿರುತ್ತೆ, ನೈಟ್ ಚೆನ್ನಾಗಿ ನಿದ್ದೆ ಬರುತ್ತೆ. ಕೆಲವರಿಗೆ ನೈಟ್ ಹೊತ್ತು ಕಮ್ಮಿ ಊಟ ಮಾಡಿದರೆ ಖಂಡಿತವಾಗ್ಲೂ ನಿದ್ದೆ ಬರಲ್ಲ. ಸೊ ಅದನ್ನೆಲ್ಲ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ನಾವು ಇಷ್ಟು ಕ್ವಾಂಟಿಟಿ ತಿನ್ನಲೇಬೇಕು. ನಾವು ವೆಜಿಟೇಬಲ್ಸ್ ತಗೊಂಡ್ರೆ 300 ಗ್ರಾಮ್ ವೆಜಿಟೇಬಲ್ಸ್ ಖಂಡಿತವಾಗ್ಲೂ ತಿನ್ನಬೇಕು. ನಾನ್ ವೆಜ್ ತಗೊಂಡ್ರೆ 300 ಗ್ರಾಮ್ ಚಿಕನ್ ತಿನ್ನಬೇಕು. ಇದಾದರೆ 1 ಎಗ್ಗಲ್ಲಿ ಕ್ಯಾಲೋರೀಸ್ ಇರುತ್ತೆ 72 ಕ್ಯಾಲೋರೀಸ್. ಸೊ 3 ಎಗ್ ಖಂಡಿತ ಬೇಕು. ಹಾಗೆ ಅಂತೇಳಿ ನಾನು ಡಯಟ್ ಮಾಡ್ತಾ ಕೂತಿಲ್ಲ. ಖಂಡಿತವಾಗ್ಲೂ ಬೆಳಗ್ಗೆ ಟೊಮೆಟೊ ಗೊಜ್ಜು ಮತ್ತು ರಾಗಿ ದೋಸೆ ಮಾಡಿದ್ದೆ ಮನೇಲಿರೋರಿಗೆ. ಮಧ್ಯಾಹ್ನ ಇದು ಅವರೆಕಾಳು ಸಾರು ಮತ್ತು ಜೋಳದ ಮುದ್ದೆ ಮಾಡಿದ್ದೆ. ಜೊತೆಗೆ ಕ್ಯಾರೆಟ್, ನಾನು ತಿನ್ನುವಾಗ ಕ್ಯಾರೆಟ್ ಅಲ್ಲ ಸೌತೆಕಾಯಿನ ಅವ್ರಿಗೂ ಶೇರ್ ಮಾಡಿದೆ. ಈಟಿಂಗ್ ವಿಂಡೋ ಬೆಳಗ್ಗೆ 11ರಿಂದ ರಾತ್ರಿ 7 ಗಂಟೆಗೆ ಕ್ಲೋಸ್ ಆಗುತ್ತೆ. ನೀವು ನಿಮ್ಮ ಟೈಮ್ಗೆ ತಕ್ಕಂತೆ ನೀವು ಶೆಡ್ಯೂಲ್ನ ಫಿಕ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.